ಮಾಲ್ ಒಂದರಲ್ಲಿ ಪರಿಚಯವಾದ ಜೋಡಿ ಹಕ್ಕಿಗಳು ಪ್ರೇಮ ಪಕ್ಷಿಗಳಂತೆ ವಿಹರಿಸ್ತಾ ಇದ್ವು. 5 ತಿಂಗಳ ಹಿಂದೆ ಮದುವೆಯನ್ನು ಆಗಿದ್ರು. ಆದ್ರೆ 3 ತಿಂಗಳು ಸಂಸಾರ ಮಾಡಿದವ ಕೈಕೊಟ್ಟು ಹೋಗಿದ್ದಾನೆ. ಮಾಲ್ನಲ್ಲಿ ಶುರುವಾದ ಪ್ರೇಮ 3 ತಿಂಗಳಿಗೆ ಅಂತ್ಯ. ಲವ್ ಸಕ್ಸ್ ಮದುವೆ ಕೈಕೊಟ್ಟು ಹೋದ ಗಂಡ. ಈ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಈಗೀಗೆಲ್ಲ ಅರ್ಥವಿಲ್ಲ ಬಿಡಿ. ಪ್ರೀತಿ ಹೆಸರಲ್ಲಿ ಕಂಡೂರ ಬದುಕಲ್ಲಿ ಆಟ ಆಡೋರೇ ಜಾಸ್ತಿ. 3 ತಿಂಗಳು ಪ್ರೀತಿ ಮಾಡೋದು, ಆಮೇಲೆ 3 ದಿನ ಸಂಸಾರ ಮಾಡೋದು, ಕೊನೆಗೆ ಏನಾದ್ರೂ ಒಂದು ನೆಪ ಹೇಳ್ಕೊಂಡು ನಾನೊಂದು ತೀರ ನೀನೊಂದು ತೀರ ಆಗೋದು. ಈಗ ಈ ಹೆಣ್ಮಗಳ ಬದುಕಲ್ಲಿ ಆಗಿದ್ದೂ ಇದೆ. ಮುತ್ತಿನ ಸುರಿಮಳೆ ಸುರಿಸಿದವನಿಗೆ ಈಗ ಮುತ್ತಿಟ್ಟೋಳು ಬೇಡವಾಗಿದೆ. ಮದುವೆಯಾದ 3 ತಿಂಗಳಿಗೆ ಕೈಕೊಟ್ಟು ಹೋಗಿದ್ದಾನಂತೆ. ಇವರದ್ದು ಗ್ಯಾರಂಟಿ ವಾರಂಟಿ ಏನೂ ಇಲ್ಲದ ಪ್ರೇಮ ಕಥೆ. ಬೆಂಗಳೂರಿನ ಖಾಸಗಿ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಯುವತಿಗೆ ಇದೇ ಹೇಮಂತ್ ಕುಮಾರ್ ಪರಿಚಯವಾಗಿದ್ದ. ಕಳೆದೊಂದು ವರ್ಷದಿಂದ ಪ್ರೀತಿಯಲ್ಲಿ ಬಿದ್ದವರು ಜೋಡಿ ಹಕ್ಕಿಗಳಂತೆ ತಿರುಗಾಡಿದ್ರು. ಕೊನೆಗೆ ಮದುವೆ ಆಗೋಣ ಅನ್ನೋ ನಿರ್ಧಾರ ಮಾಡಿ ಕಳೆದ ಫೆಬ್ರವರಿಯಲ್ಲಿ ಹಾಸನದ ದೇವಸ್ಥಾನವೊಂದರಲ್ಲಿ ಹಾರ ಬದಲಾಯಿಸಿಕೊಂಡಿದ್ರು. ನಂತರ ಸ್ನೇಹಿತನ ಮನೆಯಲ್ಲೇ ಸಂಸಾರವನ್ನು ಶುರು ಮಾಡಿದ್ರು. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ ಹೊಸ ಮನೆ ಕಟ್ಟಿಸ್ಬೇಕು ಅಂತ 1 ಲಕ್ಷಕ್ಕೂ ಹೆಚ್ಚು ಹಣದ ಜೊತೆ ಚಿನ್ನಾಭರಣವನ್ನು ಪಡೆದಿದ್ದಂತೆ. ಆದ್ರೀಗ ಚಿನ್ನವೂ ಇಲ್ಲ, ಹೇಮಂತನೂ ಇಲ್ಲ. 3 ತಿಂಗಳು ಸಂಸಾರ ಮಾಡಿದವ ಏಕಾಏಕಿ ಕಣ್ಮರೆಯಾಗಿದ್ದಾನೆ. ಹುಡುಗಿ ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೆಲ್ಲ ಹೇಮಂತ್ ಮನೆಯವರು ಅಪವಾದ ಹೊರಿಸ್ತಿದ್ದಾರೆ. ನನ್ನ ಸುದ್ದಿಗೆ ಬಂದ್ರೆ ದರ್ಶನ್ ರೀತಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕ್ತಿದ್ದಾನಂತೆ. ಹೀಗಾಗಿ ಒಬ್ಬಂಟಿಯಾಗಿರೋ ಗರ್ಭಿಣಿ ನನ್ನ ಗಂಡನನ್ನ ಹುಡುಕಿ ಕೊಡಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮಾಲಿಗೆ ಹೋಗ್ತಾ ಇದ್ದೆ. ಮಾಲ್ ಹತ್ರ ನನಗೆ ಪರಿಚಯ ಇದೆ. ಮಾಲ್ ಹತ್ರ ಪರಿಚಯ ಆಗಿ ಪರಿಚಯದಿಂದ ಫ್ರೆಂಡ್ಶಿಪ್ಪಿಂದ ಲವ್ ಮಾಡಿಕೊಂಡು ಈಗ ಪ್ರೆಗ್ನೆನ್ಸಿ ಆಗಿದ್ರೆ ಬೇಡ ಅಂತ ಇರೋದು. ಇವಾಗ ನನ್ನ ಮದುವೆನೇ ಆಗಿಲ್ಲ, ನಾನು ಕುಡ್ದಿದ್ದೆ, ಪ್ರತಿಯೊಂದಕ್ಕೂ ಕುಡ್ದಿದ್ದೆ ಅಂತ ಹೇಳ್ತಿದ್ದಾನೆ ನನ್ನ ಗಂಡ. ಇವಾಗ ಬೇಡ, ಅವಳ ಗೊತ್ತಿಲ್ಲ ನನಗೆ ಅಂತ ಇದು ಮಾಡ್ತೇವೆ. ಮದುವೆ ಫೋಟೋಸು ವೀಡಿಯೋಸು ಜೊತೆಗೆ ಬಾಳಿರೋದು ತಿರುಗಿದವು ಎಲ್ಲ ಪ್ರೂಫ್ ಇದ್ದಾವೆ ಸರ್ ನನ್ನ ಹತ್ರ. ಅವ್ರ ಫ್ರೆಂಡ್ ಮನೆಯಲ್ಲಿ 3 ತಿಂಗಳು ಸಂಸಾರ ಮಾಡಿದ್ವಿ ಸರ್. ಕಂಪ್ಲೇಂಟ್ ಗಂಡ ಬೇಕು ಅಂತಾನೆ ಕೊಟ್ಟಿದ್ದೀನಿ. ನಮ್ಮ ಅತ್ತೆ ಅವರೆಲ್ಲ ಕಿರುಕುಳ ಕೊಡ್ತಾ ಇದ್ರು, ವರದಕ್ಷಿಣೆ ತಗೋಬಾ, ಅದು ಇದು ತಗೋಬಾ ಅಂತ. ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂತ ಮರ ಸುತ್ತಿಸಿದವ 3 ತಿಂಗಳಿಗೆ ಕೈಕೊಟ್ಟು ಹೋಗಿದ್ದಾನೆ. ಹೆಣ್ಮಗಳೀಗ ಗರ್ಭಿಣಿ ಬೇರೆ. ಹೀಗಾಗಿ ದಿಕ್ಕು ಕಾಣದಂತಾಗಿರೋ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕು. ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.